ಇವತ್ತು ಸನ್ ಸಿಟಿ ಸ್ಟೇಡಿಯಂ ತುಂಬಿ ತುಳುಕ್ತಿದೆ. ಜನರು ಹೀರೋ ರುದ್ರನನ್ನ ಸಪೋರ್ಟ್ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಗೆಳೆಯರೇ, ನಿಮ್ಮೆಲ್ಲರಿಗೂ ಮ್ಯಾಜಿಷಿಯನ್ ಮೀಟ್ಗೆ ಸ್ವಾಗತವಿದೆ. ಇಲ್ಲಿ ಮೊದಲಾಗಿ ಕಾಲ್ ಸಿಟಿಯ ಜೆನಿ ಜಾಡಿ ತಮ್ಮ ಮ್ಯಾಜಿಕ್ ಅನ್ನು ಪ್ರದರ್ಶಿಸುತ್ತಾರೆ. ಅರೆ, ಇವನು ನೆಲದಿಂದ ಕಲ್ಲು ಯಾಕೆ ತೆಗಿತಿದ್ದಾನೆ? ಸ್ನಿಡಿ ಸ್ಪಿಡಿ ಸ್ನೇಕಿ ಛೂ. ಇದಕ್ಕೆ ಸೈ ಅಂತಾರೆ. ನನ್ನ ಕಾಲು. ಏನ್ ಸಖತ್ ಮ್ಯಾಜಿಕ್ ಮಾಡಿದಾನೆ. ಮಜಾ ಬಂತು. ಶುಭ. ರುದ್ರ ಇಲ್ಲಿ ನೋಡು, ಜಿನ್ನಿ ಜಾಡಿ ಏನ್ ಮಾಡಿದ್ರು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ. ಜೋಡಿ, ನೀನ್ ಮಾಡಿದ್ರೆ ಇದು ಸರಿಯಲ್ಲ. ಸರಿ ಮಾಡು, ಸರಿ ಮಾಡು. ರುದ್ರ, ಕಾಪಾಡು. Ibaiska normalistico. ಬಹಳವಾದ ತುಂಟತನ ಜೆನಿ ಜಾಡಿ. ರುದ್ರ, ನಿನ್ನ ಸರದಿ. ಹೀಗೆ ತಿರುಗಿಸ್ತಾನೆ ಇರ್ತಾನೋ ಇಲ್ಲ ಬೇರೆನಾದ್ರೂ ಮಾಡ್ತಾನೋ? ಇವನು ಬಾಲ್ ಮಾಡಿದಾನೆ. ಜಯಸಿಂಗ್ ಅವರೇ, ಜಯಸಿಂಗ್ ಅವರೇ, ಏನಂತೀಯ ನೀನು? ಏನಾಯ್ತು ಜಯಸಿಂಗ್? ತುಂಬಾ ಚಿಂತೆಯಲ್ಲಿ ಕಾಣ್ತಿದ್ದಿ. ಸರ್ ಮೆಜೆಸ್ಟಿಕೋ, ನನ್ಗೀಗ ತಾನೇ ಗೊತ್ತಾಯ್ತು ಮೆಜಿಷಿಯನ್ ಫ್ರೋಜೋ ಕಳೆದ 1 ವರ್ಷದಿಂದ ಬ್ಲೂ ಲೀವ್ಸ್ ಅನ್ನ ತನ್ನ ಆಹಾರವಾಗಿ ಉಪಯೋಗಿಸ್ತಿದ್ದಾನೆ ಅಂತ. ಮಜಿಷಿಯನ್ ಫ್ರೋಜೋ ಇಡೀ ವರ್ಲ್ಡ್ ಅನ್ನು ಫ್ರೀಸ್ ಮಾಡಿ ತಾನೇ ಆಳ್ಬೇಕೆಂದಿದ್ದ. ಆದ್ರೆ ನಾನು ಅವನ ಕಣ್ಣಿಗೆ ಮ್ಯಾಜಿಕಲ್ ಬ್ಯಾಂಡ್ ಹಚ್ಚಿದ್ದೆ. ಎಲ್ಲಿವರೆಗೆ ಅವನ ಕಣ್ಣು ತೆರೆಯುವುದಿಲ್ವೋ ಅವನು ಮ್ಯಾಜಿಕ್ ನಿಂದ ಏನನ್ನು ಫ್ರೀಸ್ ಮಾಡ್ಲಾರ. ಬ್ಲೂ ಲೀವ್ಸ್ ಅನ್ನು ತಿಂದ್ರೆ ಏನಂತೆ? ಸರ್ ಮೆಜೆಸ್ಟಿಕೋ, ಆ ಲೀವ್ಸ್ ನಿಂದ ನಿಮ್ಮ ಮ್ಯಾಜಿಕಲ್ ಪ್ರಭಾವ ಮುಗ್ದು ಬಿಡುತ್ತೆ. ಇವತ್ತು ಹುಣ್ಣಿಮೆ. ನನಗನಿಸುತ್ತೆ ಇಂದು ಅವನು ಏನಾದ್ರೂ ಮಾಡೋ ಪ್ರಯತ್ನ ಖಂಡಿತ ಮಾಡ್ತಾನೆ. ನಾನೀಗ್ಲೇ ಹೊರಡ್ಬೇಕು, ಅವನನ್ನು ತಡೀಲೇಬೇಕು. ಅಜ್ಜಿ ಇಷ್ಟಾಗಿ ಟೆನ್ಸ್ ಕಾಣ್ತಿದ್ದಾರೆ. ಎಷ್ಟೋ ಸಮಯದಿಂದ ಈ ದಿನಕ್ಕಾಗಿ ಕಾಯ್ತಿದ್ದೆ. ಸರ್ ಮೆಜೆಸ್ಟಿಕೋ ನನ್ನನ್ನು ಸೆರೆ ಹಿಡಿಯಲು ಬಹಳ ಪ್ರಯತ್ನ ಮಾಡಿದ್ರು. ಇವತ್ತು ಈ ಮ್ಯಾಜಿಕಲ್ ಬ್ಲೈಂಡ್ಸ್ ಒಡೆಯುತ್ತೆ ಮತ್ತು ನನ್ನ ಸೇಡು ಶುರುವಾಗುತ್ತೆ. ನಿಜ ಹೇಳ್ತಿದ್ದೀರಿ ಸರ್. ಈಗ ಗೊತ್ತಾಗುತ್ತೆ ಮೆಜೆಸ್ಟಿಕರಿಗೆ ಅವ್ರ ತಪ್ಪಿ ನಿಮ್ ಜೊತೆ ಹಾಗೆ ಕಟ್ಕೊಂಡಿದ್ದಾರೆ.
ತೆರೆಯಲಿ ನನ್ನ ಈ ಪಟ್ಟಿ, ಆಮೇಲೆ ಹಾಕ್ತೀನಿ ಎಲ್ರನ್ನ ಕಟ್ಟಿ. ಇಲ್ಲ 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 ಇಲ್ಲ, ಇದಾಕೂಡ್ದು. ನಾನಿದನ್ನ ತಡಿಬೇಕು. ಜಿಬಾಯಿಸ್ಕಾ ಪಟ್ಟಿ ತಾಯಿ ಆಗ್ಲಿ. ಅರೆ ವಾ, ಕೆಲಸ ಮುಗೀತು. ಜಯಸಿಂಗ್ ಚೌಹಾಣ್, ನನ್ನ ಸಂತೋಷ ನೋಡ್ಲಿಕ್ಕೆ ಬಂದಿದ್ಯಾ ಅಥವಾ ನಿನ್ನ ಸರ್ವನಾಶ? ಜಿಬಾಯಿಸ್ಕಾ ಸುಕೂಮ್ ಬಾಂಡೂಮ್. ಅಜ್ಜಯ್ಯ, ನೀನ್ ಯಾರೇ ಆಗಿರು, ನನ್ನ ಅಜ್ಜಯ್ಯನನ್ನು ಈಗ್ಲೇ ಬಿಡುಗಡೆ ಮಾಡು, ಇಲ್ಲಾಂದ್ರೆ ನೆಟ್ಟಿಗಿರೋಲ್ಲ. ನಾನ್ ಯಾರೆಂದು ಗೊತ್ತೂ ಇಲ್ಲ, ಮತ್ತೆ ಚಾಲೆಂಜ್ ಮಾಡ್ತಿದ್ಯಾ? ಫ್ರೋಜೋ ಜೊತೆ ಕಾದಾಡೋಕೆ ನೀನು ಚಿಕ್ಕವನು, ಜಯಸಿಂಗ್ ನ ಗ್ರ್ಯಾಂಡ್ ಸನ್. ಫ್ರೋಜೋ ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ, ಈಗ ಫೈಟ್ ಮಾಡೋಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಜಯನನ್ನು ಕಾಪಾಡಬೇಕು. ಹೋಗಿ ಎಲ್ಲೋಗ್ತೀರಾ? ಇದೀಗ ನನ್ನದೇ ರಾಜ್ಯ. ರುದ್ರ, ನೀನ್ ಬಂದೀಯಾ? ನನಗೆ ಗೊತ್ತಾಯ್ತು ಫ್ರೋಜೋನ ಬಗ್ಗೆ. ನಿನ್ಗೆ ಹೆಲ್ಪ್ ಮಾಡಲು ನಾನು ಮೊದಲೇ ಈ ಪುಸ್ತಕ ತೆಗೆದಿರಿಸಿದ್ದೇನೆ. ಯಾರೋ ನನ್ನ ಬುಕ್ ಅನ್ನು ಮ್ಯಾಜಿಷಿಯನ್ ಲೈಬ್ರರಿಯಲ್ಲಿ ತೆರೆದಿರಬೇಕು. ಖಂಡಿತವಾಗಿಯೂ ಅದು ರುದ್ರನೇ ಆಗಿರ್ಬೇಕು. ಏನಾದ್ರೂ ಕ್ಲೂ ಸಿಗ್ಲಿ ಅಪ್ಪ. ರುದ್ರ, ಬೇಗ ಮಾಡು, ದಾಳಿ ಆಗ್ತಿದೆ. ರುದ್ರ, ಫಾಸ್ಟ್! ಅಲಾಜರ್ ಸರ್, ನನ್ಗೆ ಏನ್ ಇನ್ಫಾರ್ಮೇಶನ್ ಬೇಕಿತ್ತು ಅದು ಸಿಕ್ತು. ನಾವು ಬೇಗನೆ ಬರ್ತೀವಿ. ಅಲ್ಲಿವರೆಗೆ ನೀವು ಅಜ್ಜಯ್ಯನ ಮೇಲೆ ಗಮನವಿಡಿ. ಈ ಜಾಗ ಚೆನ್ನಾಗಿದೆ ಅನ್ಸುತ್ತೆ. ಕ್ವಿಕ್ ಸ್ಟಾಪ್.
Ibaiska, Ice Ball Creato. ಮಾಡಿದ್ದುಂಡ ಮಾರಾಯ ಎಲ್ಲ ಬಿಟ್ಟು ನನ್ನ ಹಿಂದೆ ಯಾಕೆ ಬಿಟ್ಟಿದ್ದೀಯ ಎಲ್ರೂ ಒಟ್ಟಿಗೆ ಬನ್ನಿ. Ibaiska, Magical Ball Creato. ಅಯ್ಯೋ ಇದೆಂತ ಹೊಸ ಸಂಕಟ ಬಂತು. ರುದ್ರ, ಜೈಸಿಂಗ್ ಮತ್ತು ಸರ್ ಮೆಜೆಸ್ಟಿಕ್ ಅವರಿಗೆ ನನ್ನನ್ನೇ ಹೆಚ್ಚು ಸಮಯ ಕಟ್ಟಿ ಹಿಡಿಲಿಕ್ಕಾಗ್ಲಿಲ್ಲ ಅಂದ್ಮೇಲೆ ನೀನೇನ್ ಮಾಡಕ್ಕಾಗತ್ತೆ? ನಾನು ಈ ದಿನಕ್ಕಾಗಿ ತುಂಬಾ ಕಾಯ್ತಾ ಇದ್ದೆ. ನಿನ್ಗೇನನ್ನಿಸ್ತು? ನೀನು ನನ್ನನ್ನು ಇಷ್ಟು ಸುಲಭವಾಗಿ ತಡಿತೀಯ? ಈ ಮಂಜಿನ ಹೊದಿಕೆಯಿಂದ ಹೊರಬಂದು ತೋರಿಸು, ಆಮೇಲೆ ನನ್ನ ಜೊತೆ ಮಾತನಾಡು. ಸಾಮಾನ್ಯ ಅಲ್ಲ. ಅರೆ ಮಾಡಿದ್ದುಂಡು ಮಹಾರಾಯ, ಸ್ವಲ್ಪ ಸಮಯದಲ್ಲಿ ಉಸಿರಾಡಲು ತೊಂದರೆ ಆದಿತ್ತು. ಚಿಲ್ರಂಗಿಲ್ಲ, ತೊಂದ್ರೆ ಬಂದಾಗ ತಲೆ ತಂಪಾಗಿರಿಸ್ಬೇಕು. ನಾವಂತೂ ಈಗಾಗ್ಲೇ ತಂಪಾದ ಹೊದಿಕೆ ಹೊತ್ಕೊಂಡಿದ್ದೀವಿ. ಟೆನ್ಷನ್ ಯಾಕೆ? ನಮ್ ಗೆಳೆಯರ ಸಹಾಯನೂ ತಗೋಬೇಕಲ್ಲ. ರುದ್ರ, ಇಲ್ಲಿ ನಮ್ಮ ಗೆಳೆಯರು ಹೇಗೆ ಬರ್ತಾರೆ? ಬರೋದ್ಯಾಕೆ? ಇಲ್ಲೇ ಇದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ ಸಿಮ್ಸುಮ್. ಫ್ರೆಂಡ್ಸ್, ಬೇಗನೆ ಹೊರಗ್ ಬನ್ನಿ. ಸಿಮ್ಸುಮ್, ಟ್ರೀ ರೂಟ್ಸ್ಗೆ ಹೇಳಿ ನಮ್ಮನ್ನ ಇಲ್ಲಿಂದ ಹೊರ ತೆಗಿಲು. ಈಗ ಬಂದೀವಿ ರುದ್ರ. ಪ್ಲೀಸ್ ನಮ್ಮನ್ನು ಈ ಸಂಕಟದಿಂದ ಹೊರತೆಗಿರಿ. ಜೈಸಿಂಗ್ ನಿಂದ ನನ್ನ ಹಾಗೆ ತೀರಿಸ್ಕೊಂಡೆ. ಈಗ ಕೂಡಲೇ ಉಳಿದ ಮಜಿಷಿಯನ್ರನ್ನ ಹತ್ರ ಕರೆದು ಅವರನ್ನು ಹತೋಟಿಯಲ್ಲಿ ಇರಿಸಬೇಕು. ಒಮ್ಮೆ ಎಲ್ಲರೂ ಫ್ರೀಸ್ ಆಗ್ಬಿಟ್ರೆ ಅವರು ನನ್ನ ಮಾತನ್ನು ಕೇಳಲೇಬೇಕು. ನೀನೊಂದು ಪತ್ರ ಬರಿ. ಬರಿಬೇಕು ಫ್ರೋಜೋ ಅವರೇ. ನನ್ನ ಪ್ರೀತಿಯ ಮಜಿಷಿಯನ್ ಸೋದರ್ರೆ, ನಾನು ಮಜಿಷಿಯನ್ ಫ್ರೋಜೋ ಒಂದು ದೊಡ್ಡ ಗೆಟ್ ಟುಗೆದರ್ ಪಾರ್ಟಿ ಇಡ್ತಿದ್ದೀನಿ. ಅದರಲ್ಲಿ ನಿಮ್ಮೆಲ್ಲರ ಹಾಜರಿ ಕಂಪಲ್ಸರಿ ಇದೆ. ಯಾಕೆಂದ್ರೆ ಸರ್ ಮೆಜೆಸ್ಟಿಕೋ ಮತ್ತು ಜೈಸಿಂಗ್ ಇಲ್ಲಿ ಮೊದಲೇ ಬಂದು ಬಿಟ್ಟಿದ್ದಾರೆ. ಸರ್, ಅದೇ ಈ ಚೀಟಿ ಎಲ್ಲ ಮ್ಯಾಜಿಷಿಯನ್ಸ್ ವರೆಗೆ ಹೇಗೆ ತಲುಪಿಸೋದು? ಫ್ರೋಜೋನ ಇನ್ವಿಟೇಷನ್ಗೆ ಎಲ್ಲಾ ಮ್ಯಾಜಿಷಿಯನ್ ಬಂದ್ರೆ ಬಹಳ ತೊಂದರೆ ಉಂಟಾಗುತ್ತೆ. ಸಮಯ ಬಂದಿದೆ. ಲೈಬ್ರರಿಯಲ್ಲಿ ಸಿಕ್ಕಿದ ಇನ್ಫಾರ್ಮೇಶನ್ ಅನ್ನು ಯೂಸ್ ಮಾಡ್ಲು. ಫ್ರೋಜೋನ್ ಅನ್ನು ಒಂದೇ ಜಾಗೆಯಲ್ಲಿ ಸೋಲಿಸಬಹುದು. ಆ ಜಾಗೆ ಡೆಸರ್ಟ್ ಆಫ್ ರೆಡ್ ಆಂಟ್ಸ್. ಇಬಾಯಿಸ್ಕಾ ಹಿಪ್ನೋಟೈಸೋ. ಹೋಗು, ನಿನ್ನ ಬಾಸ್ಗೆ ಹೇಳು. ಸರ್, ನೀವು ಮ್ಯಾಜಿಷಿಯನ್ರಿಗೆ ಪಾರ್ಟಿಯ ಇನ್ವಿಟೇಷನ್ ಕಳಿಸಿದ್ರಿ. ಆದ್ರೆ ನನ್ ಗೊತ್ತಾಯ್ತು ಎಲ್ಲ ಮ್ಯಾಜಿಷಿಯನ್ಸ್ ಈಗಾಗಲೇ ಡೆಸರ್ಟ್ ಆಫ್ ರೆಡ್ ಆಂಟ್ ನಲ್ಲಿ ತಮ್ಮ ಮೀಟಿಂಗ್ ಮಾಡಲು ಹೋಗ್ತಿದ್ದಾರೆ. ಹೌದಾ? ಹಾಗಿದ್ರೆ ಏನು ಚಿಂತೆ ಇಲ್ಲ ಬಿಡು. ನಾನು ಎಲ್ಲರನ್ನ ಅಲ್ಲೇ ಫ್ರೀಸ್ ಮಾಡಿಬಿಡ್ತೀನಿ. ಭೂಕಂಪ ಬರ್ತಿದೆಯಾ?
ರುದ್ರ, ನೀನು ನನ್ನ ಅಸಿಸ್ಟೆಂಟ್ಗೆ ಹಿಪ್ನೋಟೈಸ್ ಮಾಡಿ ಒಳ್ಳೆ ಗೇಮ್ ಆಡಿದಿ. ಆದ್ರೆ ಫ್ರೋಜೋ ಕೂಡ ರಿಯಾಲಿಟಿ ಮತ್ತು ಮ್ಯಾಜಿಕ್ ಅನ್ನು ಟೆಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನನ್ನ ಕಣ್ಣು ಕೆಲ ವರ್ಷ ಮುಚ್ಚಿತ್ತು, ಆದ್ರೆ ಮೆದುಳು ಸದಾ ತೆರೆದಿತ್ತು. ಈಗ ನಾನು ನಿನಗೆ ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಮೊದಲು ನೋಡೋಣ ನೀವು ಈ ಡೆಸರ್ಟ್ ನಲ್ಲಿ ಉಳಿತಿರೋ ಇಲ್ವೋ ಅಂತ. ಮಾಡಿದ್ದಣ್ಣು ಮಹಾರಾಯ, ರೆಡ್ ಆಂಟ್ ಕಚ್ಚಿದ್ರೆ ನೀರು ಕುಡಿಯಲು ಅವಕಾಶವಿರೋಲ್ಲ ಅಂತ. ಏನ್ ರಂಗೀಲ, ಒಂದ್ ಆಡ್ ಕಚ್ಚಿದ್ರೆ ಹೆಚ್ಚೇನೂ ಆಗಲ್ಲ. ಆದ್ರೆ ಬಹಳಷ್ಟು ಆಂಟ್ಗಳು ಒಮ್ಮೆಲೆ ದಾಳಿ ಮಾಡಿಬಿಟ್ರೆ ಏನಾಗುತ್ತೆ? ನೀವು ಬಹಳನೇ ಲಕ್ಕಿ ಇದ್ದೀರಿ. ಆಂಟ್ಸ್ ಅಂತೂ ಓಡೋದು, ಆದ್ರೆ ಇವುಗಳ ವಿಷದಿಂದ ಹೇಗೆ ಬದುಕ್ತೀರಪ್ಪ? ಏನಾದ್ರೂ ಮಾಡು. ನೀವು ನನ್ನನ್ನ ಕಂಟ್ರೋಲ್ ಮಾಡಕ್ಕೆ ಹೊರಟಿದ್ರಾ? ಈಗ ನೀವು ನಿಮ್ಮ ಕೊನೆಗಳಿಗೆ ನೆನಪಿಸ್ಕೊಳ್ಳಿ. ಮೈ ಡಿಯರ್ ರುದ್ರ, ಬಾಯ್ ಬಾಯ್. ಕೊನೆಗಳಿಗೆ ನಮಗಲ್ಲ ನಿನಗೆ ಬಂದಿದೆ ಫ್ರೋಸೋ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನೀನು ನನ್ನ ಎದುರೇ ಇದೀಯಾ, ಆದ್ರೂ ಇಲ್ಲಿ ಹೇಗೆ ಬಂದೆ? ನೀನು ನೆಲದೊಳಗಿನಿಂದ ಎಲ್ಲರ ಕಾಲು ಎಳಿತಿದ್ದಾಗ ಆಗ ನಾನಲ್ಲಿಂದ ಹೊರಟಿದ್ದೆ. ಇಬ್ಬಾಯಿಸ್ಕಾ ಇಮೇಜ್ ಕ್ರಿಯೇಟೋ. ಅಂದ್ರೆ ನೀನು ನನ್ನನ್ನ ಬೇಕು ಅಂತಲೇ ಡೆಸರ್ಟ್ಗೆ ಕರೆಸಿದ್ಯಾ? ಯಾಕೆಂದ್ರೆ ನನ್ನ ಮ್ಯಾಜಿಕ್ ಇಲ್ಲಿ ನಡಿಬಾರ್ದು ಅಂತ. ಆದ್ರೆ ಫ್ರೋಜೋ ಇಷ್ಟು ಸುಲಭವಾಗಿ ಸೋಲು ಒಪ್ಪೋದಿಲ್ಲ. ಅಂತರ್ ಮಂತರ್ ಕಾಲಿಕಲ್ ಅಂತರ್ ಛೂ. ಮೊದ್ಲು ನಮ್ಮನ್ ಕಾಪಾಡು ಪ್ಲೀಸ್. ಬಹಳವಾಯ್ತು ಮಜಿಷಿಯನ್ ಫ್ರೋಜೋ. ಜೀವನದಲ್ಲಿ ನಿನಗೆ ಸುಧಾರಿಸಲಿಕ್ಕೆ ಒಂದು ಅವಕಾಶ ಸಿಕ್ತು, ಅದನ್ನು ನೀನು ಕಳ್ಕೊಂಡೆ. ನಿನ್ನನ್ನು ಈಗ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಇವತ್ತಿನಿಂದ ನೀನು ಪಾತಾಳದ ನೆಲಮಾಳಿಗೆಯಲ್ಲಿ ಸರಿಯಾಗಿ. ರುದ್ರ, ಥ್ಯಾಂಕ್ ಯು ವೆರಿ ಮಚ್. ನೀನ್ ನಿನ್ನ ಅಜ್ಜನನ್ನ ಅಷ್ಟೇ ಅಲ್ಲ, ಇಡೀ ಜಗತ್ತನ್ನ ಕಾಪಾಡ್ದೆ. ರುದ್ರ, ಕಾದಾಟ ಇನ್ನೂ ಮುಗಿದಿಲ್ಲ. ನಾನು ಒಂದು ದಿನ ಖಂಡಿತ ಬರ್ತಾರೋ.